ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣಗೆ ಮತ್ತಷ್ಟು ಸಂಕಷ್ಟ ಬರ್ತಾ ಇದೆ. ಹಾಸನ ಸಂಸದರ ನಿವಾಸದಲ್ಲಿ ಎಸ್ಐಟಿ ಟೀಮ್ ಪರಿಶೀಲನೆ ನಡೆಸಿತು. ಎಸ್ಐಟಿ ಮತ್ತು ಎಫ್ಎಸ್ಎಲ್ ಟೀಮ್ನಿಂದ ಪರಿಶೀಲನೆ ನಡೆಯಿತು. ಸುದೀರ್ಘವಾಗಿ ಸತತ 10 ತಾಸುಗಳ ಕಾಲ ಪರಿಶೀಲನೆಯನ್ನ ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಮತ್ತು ಎಫ್ಎಸ್ಎಲ್ ಟೀಮ್. ಹಾಸನ ನಗರದ ಆರ್ಸಿ ರಸ್ತೆಯಲ್ಲಿರುವಂತಹ ಸಂಸದರ ನಿವಾಸದಲ್ಲಿ ನಡೆದಂತಹ ಪರಿಶೀಲನೆ. ಪ್ರಜ್ವಲ್ ಮಲಗ್ತಾ ಇದ್ದಂತ ಕೊಠಡಿಯಲ್ಲಿದ್ದ ಹಾಸಿಗೆ, ದಿಂಬು, ಹೊದಿಕೆ ಇನ್ನಿತರೆ ವಸ್ತುಗಳನ್ನ ಎಸ್ಐಟಿ ಅಧಿಕಾರಿಗಳು ತಗೊಂಡೋಗಿದ್ದಾರೆ. ಪೂರಕ ಸಾಕ್ಷ್ಯ ಕಲೆ ಹಾಕಿದ ಎಸ್ಐಟಿ ಹಾಗೂ ಎಫ್ಎಸ್ಎಲ್ ತಂಡ ಸಾಕ್ಷ್ಯಗಳನ್ನ ಸಂಗ್ರಹಿಸಿ ಎಸ್ಐಟಿ ಅಧಿಕಾರಿಗಳು ಬೆಂಗಳೂರಿಗೆ ಹೊರಟಿದ್ದಾರೆ. ಪ್ರಜ್ವಲ್ ರೇವಣ್ಣ ಶುಕ್ರವಾರ ವಾಪಸ್ ಆಗ್ತಾ ಇದ್ದಾರೆ. ಅದಕ್ಕೂ ಮುಂಚಿತವಾಗಿ ಪ್ರಜ್ವಲ್ ರೇವಣ್ಣ ನಿವಾಸದಲ್ಲಿ ಒಂದಷ್ಟು ಪರಿಶೀಲನೆ ನಡೆಯಿತು. ಸುದೀರ್ಘವಾದ ಪರಿಶೀಲನೆ, ಸತತ 10 ಗಂಟೆಗಳ ಕಾಲ ಪರಿಶೀಲನೆ ನಡೆಸಿದ್ರು ಎಸ್ಐಟಿ ಅಧಿಕಾರಿಗಳು ಮತ್ತು ಎಫ್ಎಸ್ಎಲ್ ತಂಡ. ಪೂರಕ ಸಾಕ್ಷ್ಯಗಳನ್ನ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಈ ಪ್ರಕರಣ ಪ್ರಜ್ವಲ್ ರೇವಣ್ಣಗೆ ಮತ್ತಷ್ಟು ಸಂಕಷ್ಟವನ್ನ ತಂದಿಡ್ತಾ ಇದೆ. ಇದೇ ಶುಕ್ರವಾರ ಪ್ರಜ್ವಲ್ ವಾಪಸ್ ಆಗ್ತಾ ಇದ್ದಾರೆ, ಬೆಂಗಳೂರಿಗೆ ಬಂದಿಳಿತಾರೆ. ಅದಾದ ನಂತರದ ಬೆಳವಣಿಗೆಗಳು ಸಾಕಷ್ಟಿದೆ. ಆದರೆ ಅದಕ್ಕೂ ಮುಂಚಿತವಾಗಿ ಒಂದಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಸಾಕ್ಷ್ಯಗಳನ್ನ ಸಂಗ್ರಹಿಸಿ ಬೆಂಗಳೂರಿಗೆ ಹೊರಟಿದ್ದಾರೆ. ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಈ ಪ್ರಕರಣ. ಪೆನ್ ಡ್ರೈವ್ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಮತ್ತಷ್ಟು ಸಂಕಷ್ಟ ತಂದೊಡ್ಡುತ್ತಾ, ಇಲ್ಲೇನಾದರೂ ಸಾಕ್ಷ್ಯಗಳು ಸಿಕ್ಕಂತ ಹಿನ್ನೆಲೆಯಲ್ಲಿ ಅಥವಾ ವಾಪಸ್ಸು ಬರ್ತಾ ಇದ್ದಂತೆ ವಿಚಾರಣೆಗೆ ಒಳಪಡ್ತಾ ಇದ್ದಂತೆ ಏನಾಗುತ್ತೆ ಅನ್ನುವಂಥ ಕುತೂಹಲ ಇದೆ. ತಿಂಗಳಾನುಗಟ್ಟಲೆ ಆಯಿತು, 1 ತಿಂಗಳಿನಿಂದಲೂ ಕೂಡ ಈ ಕೇಸ್ನಲ್ಲಿ ಉಳಿದವರ ವಿಚಾರಣೆಗಳಾಗಿದೆ, ಕೇಸ್ ಮೇಲೆ ಕೇಸ್ ದಾಖಲಾಗ್ತಾ ಇದೆ. ಪ್ರಜ್ವಲ್ ಪತ್ತೆ ಇರಲಿಲ್ಲ. ಈಗ ಪ್ರಜ್ವಲ್ 31ಕ್ಕೆ ಬರ್ತೀನಿ ಎನ್ನುವಂಥ ಹಿನ್ನೆಲೆಯಲ್ಲಿ ಏನಾಗುತ್ತೆ ವಾಪಸ್ ಬಂದ ಮೇಲೆ ಅನ್ನೋದು ಕುತೂಹಲ ಇದೆ. ಈ ಪರಿಶೀಲನೆಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಾಸನ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಕೊನೆಗೂ ಪ್ರಜ್ವಲ್ ತಾನು ವಾಪಸ್ ಬರ್ತೀನಿ ಅನ್ನೋದನ್ನ ಖಚಿತಪಡಿಸಿದ್ದಾರೆ. 31ಕ್ಕೆ ಬರ್ತಾ ಇದ್ದಾರೆ. ಅದಕ್ಕೂ ಮುಂಚಿತವಾಗಿ ಬೇಕಾದಂತಹ ಎಲ್ಲ ಪೂರಕ ಸಾಕ್ಷ್ಯಗಳನ್ನ ಕಲೆ ಹಾಕುವ ಪ್ರಯತ್ನಕ್ಕೆ ಎಸ್ಐಟಿ ಮುಂದಾದಂತೆ ಕಂಡು ಬರ್ತಾ ಇದೆ. ಈ ಪರಿಶೀಲನೆ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಏನಾದರೂ ಸಿಕ್ಕಿದೆಯಂತ, ಆ ಬಗ್ಗೆ ಏನಾದರೂ ಮಾಹಿತಿಗಳು ಹೊರ ಬರ್ತಾ ಇದೆಯಾ, ಹೇಗೆ? ಪ್ರತಿಮಾ, ಪ್ರಜ್ವಲ್ ರೇವಣ್ಣನವರ ಅಶ್ಲೀಲ ವಿಡಿಯೋ ಪ್ರಕರಣ ಜೊತೆಗೆ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ರು. ಈ ಹಿಂದೆ ಸಂತ್ರಸ್ತೆಯರನ್ನು ಕರೆತಂದು ಸ್ಥಳ ಮಾಜಾರು ನಡೆಸಿದ್ರು. ಆದರೆ ಈಗ ಪ್ರಜ್ವಲ್ ರೇವಣ್ಣ ವಿದೇಶದಿಂದ ಸ್ವದೇಶಕ್ಕೆ ಮರಳುತ್ತೇನೆ, 31ನೇ ತಾರೀಕು ಎಸ್ಐಟಿ ಎದುರುಗಡೆ ಹಾಜರಾಗ್ತೇನೆ ಅನ್ನುವಂಥ ಹೇಳಿಕೆ ನೀಡಿದ ಬೆನ್ನಲ್ಲೇ ಎಸ್ಐಟಿ ಅಧಿಕಾರಿಗಳು ಮತ್ತಷ್ಟು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ನಿನ್ನೆ ಹಾಸನದ ಸಂಸದರ ನಿವಾಸದಲ್ಲಿ ಬರೋಬ್ಬರಿ 10 ಗಂಟೆಗಳ ಕಾಲ ಸ್ಥಳ ಮಾಜರನ್ನು ನಡೆಸಿದಂಥ ಎಸ್ಐಟಿ ಅಧಿಕಾರಿಗಳು ಜೊತೆಗೆ ಎಫ್ಎಸ್ಎಲ್ ತಂಡ 10 ಗಂಟೆ ತಪಾಸಣೆ ನಡೆಸಿತು. ಅಗತ್ಯ ಸಾಕ್ಷ್ಯಾಧಾರಗಳನ್ನು ಸಹ ಕಲೆ ಹಾಕಿದೆ. ಅದಕ್ಕೆ ಪೂರಕ ಎಂಬಂತೆ ಪ್ರಜ್ವಲ್ ರೇವಣ್ಣ ಬಳಕೆ ಮಾಡುತ್ತಿದ್ದಂತಹ ಬೆಡ್ಶೀಟು, ಬೆಡ್ ಮೇಲಿನ ಕೆಲ ವಸ್ತುಗಳು, ಅದ್ರ ಮೇಲೆ ಸಿಕ್ಕಿರ್ತಕ್ಕಂಥ ವಸ್ತುಗಳಿರ್ಬೋದು, ಜೊತೆಗೆ ತಲೆದಿಂಬು, ಹೊದಿಕೆ ಎಲ್ಲವನ್ನು ಸಹ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ ಮುಚ್ಚಿತ ಲಕೋಟೆಯಲ್ಲಿ ಕೆಲ ವಸ್ತುಗಳನ್ನು ಸಹ ಶೇಖರಣೆ ಮಾಡಿ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿ ತೆಗೆದುಕೊಂಡು ಹೋದರು. ಅದು ಯಾವ ಸಾಕ್ಷಿಗಳು ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ಆದರೆ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಜೊತೆಗೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳ ಬರೋಬ್ಬರಿ 10 ಗಂಟೆಗಳ ಈ ಒಂದು ಪರಿಶೀಲನೆ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಸಾಕ್ಷ್ಯಾಧಾರಗಳು, ಬಲವಾದ ಸಾಕ್ಷ್ಯಾಧಾರಗಳು ಸಿಕ್ಕಿದ್ದೇ ಆದರೆ ಪ್ರಜ್ವಲ್ ರೇವಣ್ಣಗೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆ ಹೆಚ್ಚಾಗಿದೆ. ಪ್ರತಿಮಾ, 10 ಗಂಟೆಗಳು ಪರಿಶೀಲನೆ ನಡೆಸಿದ್ದಾರೆ ಹಾಸನದಲ್ಲಿ, ಜೊತೆಗೆ ಗನ್ನಿಕಡದ ತೋಟದ ಮನೆಯಲ್ಲೂ ಸಹ ಪರಿಶೀಲನೆ ನಡೆಸಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.